ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ, ನಾವು ಸೇವಿಸುವ ದೇವರು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ದೇವರ ಸನ್ನಿಧಿಯಲ್ಲಿ ನಾವು ಬಂದಿದೆ. ಆ ದೇವರೇ, ನೀ ನನ್ನನ್ನು ಕಾಪಾಡು, ಕೈ ಬಿಡಬೇಡ ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡಿರಬೇಕು. ನಮಗೊಂದು ನಿಮಿಷ ಪ್ರಾರ್ಥನೆ ಮಾಡೋಣ. ದೇವರೇ ಸ್ತೋತ್ರಪ್ಪ, ಸರ್ವಶಕ್ತನಾಯ ದೈವಮೇ, ನಿನ್ನ ಪ್ರೀತಿ ಎಂದದು, ನಿನ್ನ ಮಹಿಮೆ ಎಂದದು ಅಪ್ಪ, ನಿನ್ನ ಕರ್ತವ್ಯ ಶಕ್ತಿ ಎಂದದು, ಕೃಪೆ ಎಂದದು ನಾವು ತಿಳಿದಿದ್ದವರಾಗಿ ನಿನ್ನೆ ಸುದ್ದಿ ಮಾಡುವುದಕ್ಕೂ ನಿನ್ನೆ ಆರಾಧನೆ ಮಾಡೋದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಅಪ್ಪ, ನೀ ನಮ್ಮೊಂದಿಗೆ ಮಾತಾಡಬೇಕಪ್ಪ, ಮನುಷ್ಯ ಸ್ವರವಲ್ಲಪ್ಪ, ನಿನ್ನ ಸ್ವರ ಕೇಳುವುದಕ್ಕೆ ನೀ ಸಹಾಯ ಮಾಡಪ್ಪ. ಪರಿಶುದ್ಧನೇ ನೀ ಕಾಪಾಡಪ್ಪ, ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೆನ್. ಒಂದು ವಾಕ್ಯ ಓದೋಣ. 2 ತಿಮೋಥಿ 1ನೇ ಅಧ್ಯಾಯ 12ನೇ ವಾಕ್ಯ. ಇದರ ನಿಮಿತ್ತದಿಂದಲೇ ಈ ಶ್ರಮಗಳನ್ನು ಇದ್ದೇನೆ, ಆದರೆ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವಾತನನ್ನ ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನ ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದೇನೆಂದು ದೃಢವಾಗಿ ನಂಬಿದ್ದೇನೆ. ಹಲ್ಲೆಲೂಯಾ. ಈ 2ನೇ ತಿಮೋಥಿ ಬರೆದಿದೆ ಯಾರ? ಪೌಲನ ನಿಂತುಕೊಂಡು ಹೇಳ್ತಾ ಇದೆ. ಏನು ಹೇಳ್ತಾ ಇದೆ? ನಾನು ಒಂದು ಕಾರಣವಶಾಲು ನಾಚಿಕೆ ಪಡೋದಿಲ್ಲ. ಯೇಸುವಿನ ವಿಷಯ ಹೇಳಕ್ಕೆ ನಾನು ನಾಚಿಕೆ ಪಡೋದಿಲ್ಲ. ನಾನು ಧೈರ್ಯವಾಗಿ ಯೇಸುವಿನ ವಿಷಯ ಹೇಳ್ತತೆ. ಅವನು ಯಾರನ್ನು ನನಗೆ ಗೊತ್ತು. ನಾನು ಸೇವಿಸುವ ದೇವರಿಂದ ಬಗ್ಗೆ ನನಗೆ ತಿಳಿದಿದ್ದೇನೆ. ನಿಮ್ಗೆ ತಿಳಿದಿದ? ನೀವು ಸೇವಿಸುವ ದೇವರಿನ ಬಗ್ಗೆ ನಿನಗೆ ತಿಳಿದಿರಬೇಕು. ನಮ್ಮ ದೇವರು ಯಾರು ಎಂದದು, ಅವನ ಮಹಿಮೆ ಎಂದದು, ಅವನ ಕೃಪೆ ಎಂದದು, ಅವನ ಶಕ್ತಿ ಎಂದದು ನಾವು ತಿಳ್ಕೋಬೇಕು. ನಮ್ಮ ದೇವರದಿ ಶಕ್ತಿ, ದೇವರದಿ ಮಹಿಮೆ, ದೇವರದಿ ಕೃಪೆ ಎಂದದನ್ನು ನಾವು ತಿಳ್ಕೋಬೇಕು. ಕ್ರಿಸ್ತಿಯ ಜೀವಿತದಲ್ಲಿ ನಾವು ಮುಂದೆ ಹೋಗಬೇಕಲ್ಲ, ನಾವು ಇದೆಲ್ಲ ತಿಳಿದಿದ್ದವರಾಗಿರಬೇಕು. ಧೈರ್ಯವಾಗಿ ಮುಂದೆ ಹೋಗಬೇಕಲ್ಲ, ನಾವು ಇದೆಲ್ಲ ತಿಳಿದಿದ್ದವರಾಗಬೇಕು. അതുപോലെ പൗലന് കഷ്ടവും പീഡയും വന്നാക അവൻ ಹೇಳ್ತಾ ಇದೆ എന്ന്, ഞാൻ ആരെ ಸೇವಿക്കുന്നു? ನಾನು ನಂಬಿರುವಾತನನ್ನ ಬಲ್ಲೆನು. ನಾನು ನಂಬಿದಾತನೋ ಬಲ್ಲನು. ನೀನು ಧೈರ್ಯವಾಗಿ ಹೇಳಬೇಕು. ಪ್ರಿಯ ಮಕ್ಕಳೇ, ನಾನು ನಂಬಿದಾರೆಯ ಕರ್ತನಾದ ಯೇಸು ಕ್ರಿಸ್ತನೇ. ನನ್ನ ಪಾಪಕ್ಕಾಗಿ, ನನ್ನ ರೋಗಕ್ಕಾಗಿ, ನನ್ನ ಶಾಪಕ್ಕಾಗಿ ಶಿಲುಬೆಯಲ್ಲಿ ಒಂದು ತೊಟ್ಟು ರಕ್ತವಿಲ್ಲದ ನಮಗಾಗಿ ಸುರಿಸಿ ಸತ್ತು ಉಣಲ್ಪಟ್ಟು ಇವತ್ತು ಜೀವಿಸುವ ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ, ನಮ್ಮ ಮಧ್ಯದಲ್ಲಿ ಓಡಾಡ್ತಾ ಇದೆ. ಆ ದೇವರನ್ನೇ ನಾವು ಸೇವಿಸುವವ. ಆ ದೇವರು ನಮ್ಮ ಮಧ್ಯದಲ್ಲಿ, ನಮ್ಮ ಚದೆಯಲ್ಲಿ ಇರುವಾಗ ನಾವು ಒಂದು ಕಾರಣವಶಾಲು ಭಯಪಡಬಾರ್ದು. ಆ ಪೌಲನ್ ಧೈರ್ಯವಾಗಿ ಹೇಳ್ತಾ ಇದೆ. ಹಾಗೆ ಹೇಳಿದ ವ್ಯಕ್ತಿಗಳ ಕುರಿತು ನಮ್ಮ ಸ್ವಲ್ಪ ಯೋಜನೆ ಮಾಡೋಣ. 1 ಅರಸು 17ನೇ ಅಧ್ಯಾಯ 1ನೇ ವಾಕ್ಯ. ಪ್ರವಾಸಿಗಳಲ್ಲಿ ತಿಷ್ಬೀಯನಾದ ಏಲಿಯಾ ಎಂಬವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ. ഒരു രാജൻ ಹತ್ರ ಹೋಗಿ ನಿಂತುಕೊಂಡು, ಸಾಮಾನ್ಯ ഒരു ವ್ಯಕ್ತಿ, ഇടപെടാതെ ಪ್ರಾರ್ಥನೆ ಮಾಡಿದ ഒരു ವ್ಯಕ್ತಿയാണ് ಯಾರೇ? ಏಲಿಯಾവ്. ಆ ಏಲಿಯಾವಿನ ಗೊತ್ತು ನನ್ನ ದೇವರು ಯಾರನ್ನು, ನನ್ನ ದೇವರು ಅವನ ಕೃಪೆ ಏನು, ಅವನ ಶಕ್ತಿ ಏನು, ಅವನ ಮಹಿಮೆ ಏನು ಅವನಿಗೂ ಗೊತ್ತು. ನಾನು ಪ್ರಾರ್ಥನೆ ಮಾಡಿದ എൻ്റെ ದೇವರು ನನ್ನ ಪ್ರಾರ್ಥನೆ ಕೇಳುತ್ತೆ ಅನ್ನೋ ಒಂದು ಧೈರ್ಯ ಅವನಿಗಿದೆ. ಪ್ರಿಯ ಮಕ್ಕಳೇ, ನಮ್ಗೆ ಆ ಧೈರ್ಯ ಇರಬೇಕು. ನಾನು ಸೇವಿಸುವ ದೇವರು, ನಾನು ಆರಾಧನೆ ಮಾಡಿದ ದೇವರು, ಜೀವಿಸುವ ದೇವರು, ಸತ್ಯ ದೇವರು, ನನ್ನ ಪ್ರಾರ್ಥನೆ ಕೇಳುವ ದೇವರನ್ನು ಅವನಿಗೆ ಗೊತ್ತು. ಅವನ ರಾಜನ ಮುಂದೆ ಹೋಗಿ ನಿಂತುಕೊಂಡು ಹೇಳ್ತಾ ಇದ್ದೆ, ನಾನು ಹೇಳಿದ ಅല്ലാതെ ಸ್ವಲ್ಪ ವರ್ಷ
ಮಳೆ ಆಗಲಿ ಮಂಜಾಗಲಿ ಬರೋದಿಲ್ಲ. ದೇವರಾವಾಗ ಅವನಿಗೆ ಹೇಳ್ತಾ ಇದ್ದೀನಿ, ನೀವು ಹೋಗಿ ಗೆರೀದು ಹಳ್ಳೆ ಹತ್ರ ಹೋಗಿ ಕುತ್ಕೋ, ನಾನು ಕಾಗೆ ಕೈವಶ ಅಪ್ಪವು ಮಾಂಸವನ್ನು ಕೊಟ್ಟು ಕಳಿಸ್ತೀನಿ. ರೊಟ್ಟಿ ಕಾಗೆ ನಿಮಗೆ ಗೊತ್ತಿದಲ್ಲ, ಏನೇಳಿ ಸಿಕ್ಕಿದಾಗ ಕೊಡ್ತತ. ಆ ಕಾಗೆ ಕೈವಶ ಅಪ್ಪವು ಮಾಂಸವನ್ನು ಕೊಟ್ಟು ಕಳಿಸುತ್ತೆ. ಆ ಹಳ್ಳೆನೇ ನೀರು ಕುಡಿತತೆ. ಹಾಗೆ ಇರುವಾಗ ಆ ಹಳ್ಳೆಯಲ್ಲಿ ನೀರ ಒಣಗೋಯ್ತು, ನೀರಿಲ್ಲ. ಆವಾಗ ದೇವರು ಹೇಳಿದ್ರು, ನೀವು ಹೋಗು ಸಾರಾಪ್ತೈಲೆ ಒಂದು ದೇಶದಲ್ಲಿ, ಅಲ್ಲಿ ಈ ಆಗಾಬ ರಾಜನ್ ಮನೆಯವರು ಊರಾಣ, ಅವಳದು ಊರಾಣದ, ಅಲ್ಲೇ ನೀವು ಹೋಗು. ಅಲ್ಲಿ ನಾನು ನಿನಗೆ ಒಂದು ವಿಧವೆಕ್ಕೆ ಹೇಳ್ತೀನಿ ನಿನ್ನೆ ಸಾಕಕ್ಕಾಗಿ. ಅವನ ಹಾಗೆ ಹೋಗ್ತಾ ಇದೆ. ಅವಳು ಹೋಗುವಾಗ ಒಂದು ಅಮ್ಮ ನಿಂತುಕೊಂಡು ಕಟ್ಟಿಯ ഒരു ಮಗನು ಸೇರಿಕೊಂಡು ಕಟ್ಟಿಗೆ ಜೋಡಿಸ್ತಾ ಇದೆ. ಅವರ ಹತ್ರ ಹೋಗಿ ನಿಂತುಕೊಂಡು ಹೇಳ್ತಾ ಇದೆ, ನನಗೆ ಸ್ವಲ್ಪ ನೀರು ಕೊಡು. ಆ ಅಮ್ಮ ನೀರು ತೆಗಿಯೋಕ್ಕಾಗಿ ಹೋಗುವಾಗ ಅವನೇನು ಹೇಳ್ತಾ ಇದೆ, ನನಗೊಂದು ಪೀಸ ರೊಟ್ಟಿ ತಗೊಂಡು ಬಾ. ಒಡನೆ ಅವಳು ಹೇಳ್ತಾ ಇದೆ, ಸ್ವಾಮಿ ಇಷ್ಟಿಟ್ಟು ಸ್ವಲ್ಪ ಎಣ್ಣೆ ಇದೆ, ಅದು ನಾನು ನನ್ನ ಮಗನು ತಿಂದ ಸಾಯಕ್ಕಿರ್ತಾ ಇದೆ. ಯಾಕಂದ್ರೆ ಮಳೆ ಇಲ್ಲ, ಗಂಡ ಇಲ್ಲ, ಕೆಲಸ ಮಾಡೋಕ್ಕೆ ಎಲ್ಲಿ ಯಾರು ಕರಿಯಂಗಿಲ್ಲ, ಏನೂ ಇಲ್ಲ, ಸ್ವಲ್ಪ ಇಟ್ಟಿದೆ. ಇಲ್ಲ, ನೀವು ಹೋಗು, ಫಸ್ಟ್ ನನಗೆ ಮಾಡ್ಕೊಂಡು ಬಾ. ಹಾಗೆ ಅವಳಿಗೆ ಹೋಗಿ ಫಸ್ಟ್ ಮಾಡ್ಕೊಂಡು ಬಂದು ಕೊಟ್ಟು ತಿರುಗಿ ಹೋಗುವಾಗ ಬುಕ್ಕೆ ಆಗಿ ಪಾತ್ರ ಒಳಗೆ ಇಟ್ಟು ಪಾತ್ರ ಒಳಗೆ ಎಣ್ಣೆ ಹಿಂಗೇ ಬರ್ತಾ ಇದೆ. ನಮ್ಮ ದೇವರು ಯಾರು ಮಕ್ಕಳೇ? ಜೀವಿಸುವ ದೇವರು. ಆ ಏಲಿಯಾವ ಪ್ರಾರ್ಥನೆ ಮಾಡಿ ಸ್ವರ್ಗದಲ್ಲಿ ಬೆಂಕಿ ಇಳಿಸಿದ ಮನುಷ್ಯನಾണ്. ಏಲಿಯಾವು ಪ್ರಾರ್ಥನೆ ಮಾಡಿ 3 ವರ್ಷ 6 ಮಾಸ ಕಾಲ ಮಳೆ ನಿಲ್ಲಿಸಿಬಿಟ್ಟು ಆಮೇಲೆ ಪ್ರಾರ್ಥನೆ ಮಾಡಿ ಮಳೆ ಕಳಿಸಿದ್ದು. ಆಮೇಲೆ ವಿಧವೇದಿ ಮಗ ಸತ್ತೋಯ್ತು. ಸತ್ತೋಗುವಾಗ ಅವಳ ಎದೆ ಹೊಡೆದ, ಸ್ವಾಮಿ ನೀ ನನ್ನ ಪಾಪ ಜ್ಞಾಪಕ ಮಾಡಕ್ಕೆ ನೀ ಇಲ್ಲಿ ಬಂದಿದ, ನನ್ನ ಮಗ ಸತ್ತೋಯ್ತು. ಆ ಮಗನೇ ಏನು ಮಾಡಿದು? ಎಬ್ಬರಿಸಿ ಕೊಟ್ಟಿದ್ದು, ಇದಾ ನಿನ್ನ ಮಗ. ಅದೇ ಶಕ್ತಿ ನಮ್ಮ ಏಲಿಯಾವನ ದೇವರು, ನಮ್ಮ ದೇವರ ಮಕ್ಕಳೇ. ಆ ಏಲಿಯಾವನ ದೇವರು ನಮ್ಮ ದೇವರ. ಆ ದೇವರ ಮುಂದೆ ನಿನಗೆ ಯಾಕೆ ಆಶೀರ್ವಾದ ಸಿಗೋದಿಲ್ಲ? ನಿನಗೆ ಆ ಮಹಿಮೆ ಏನನ್ನು ಗೊತ್ತಿಲ್ಲ, ನಿನಗೆ ಆ ಕೃಪೆ ಏನನ್ನು ಗೊತ್ತಿಲ್ಲ, ನಿನಗೆ ಆ ಶಕ್ತಿ ಏನನ್ನು ಗೊತ್ತಿಲ್ಲ. ನಿನಗೆ ಶಕ್ತಿ ಗೊತ್ತಾಗಬೇಕಲ್ಲ, ನೀ ಯಾವಾಗಲೂ ಪ್ರಾರ್ಥನೆ ಮಾಡಿದವ್ರ ವ್ಯಕ್ತಿ ಆಗಿರಬೇಕು, ಬೈಬಲ್ ಧ್ಯಾನ ಮಾಡಿದವ್ರ ವ್ಯಕ್ತಿ ಆಗಿರಬೇಕು, ಉಪವಾಸ ಮಾಡುವ ವ್ಯಕ್ತಿ ಆಗಿರಬೇಕು. ಹಾಗೆ ನೀ ಮಾಡಿದ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತದೆ. ಒಂದು ರಾಜನ ಮುಂದೆ ಧೈರ್ಯವಾಗಿ ಹೋಗಿ ನಿಂತ್ಕೊಂಡು ಹೇಳ್ತಾ ಇದೆ, ನಾನು ಹೇಳಿದಲ್ಲಾದೆ ಮಂಜಾಗಲಿ ಮಳೆಯಾಗಲಿ ಬರದಿಲ್ಲ. ಎಷ್ಟು ಧೈರ್ಯ ನೋಡು. ಯಾಕಂತ ಹೇಳಿದ, ನನ್ನ ಪ್ರಾರ್ಥನೆ ನನ್ನ ತಂದೆ ಹೇಳ್ತತೆ, ನನ್ನ ದೇವರಿಗೆ ಹೇಳ್ತಾನೆ. ಧೈರ್ಯ ಅವನಿಗೆ ಗೊತ್ತು, ಧೈರ್ಯವಿರಿದಿದ್ದು. ಅದಕ್ಕೆ ಅವನು ಧೈರ್ಯವಾಗಿ ಹೇಳ್ತಾ ಇದೆ, ನೀನು ಮಕ್ಕಳೇ ಎದುರಬಾರ್ದು. ನಾವು ಧೈರ್ಯ, ನನಗೆ ನೀರು ಬಿಟ್ಟು ಕೊಡೋದಿಲ್ಲ, ನಮಗೆ ರೇಷನ್ ಬಿಟ್ಟು ಕೊಡೋದಿಲ್ಲ ಅಂತ ಹೇಳುವಾಗ ಎದುರಬಾರ್ದು. ಯಾರಿದೆ ನಮಗೆ? ಸರ್ವಶಕ್ತನಾಯ ದೇವರು ನಮ್ಮ ಚದೆಯಲ್ಲಿ ಇದೆ. ಆ ದೇವರು ನಮ್ಮ ಚದೆಯಲ್ಲಿ ಇರುವಾಗ ನಾವು ಒಂದು ಕಾರಣವಶಾಲಿ ಎದುರಬಾರ್ದು. ನಾನು ಪ್ರಾರ್ಥನೆ ಮಾಡಿದ ದೇವರ ನನ್ನೇ ಉಪವಾಸ ಬಿಡೋದಿಲ್ಲ. ಧೈರ್ಯವಾಗಿ ಪ್ರಾರ್ಥನೆ ಮಾಡೋದು ದೇವರ ಸನ್ನಿಧಿಯಲ್ಲಿ ತಗಿಸ್ಕೋಬೇಕು. ತಗಿಸ್ಕೊಂಡು ಯಾವಾಗಲೂ ಪ್ರಾರ್ಥನೆ ಮಾಡಿದ ವ್ಯಕ್ತಿಯಾಗಿರಬೇಕು. ಇനി ഒരു ವ್ಯಕ್ತಿಯ ನಮಗೆ ನೋಡೋಣ. ಯೋಶುವ 10ನೇ ಅಧ್ಯಾಯ 12-14 ಯೆಹೋವನು ಅಮೋರಿಯರನ್ನ ಇಸ್ರಾಯೇಲರಿಗೆ ಒಪ್ಪಿಸಿದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ ನೀನು ಗಿಬ್ಯೋನ್ನಲ್ಲಿಯೂ ಚಂದ್ರನೇ ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ. ಸಾಕು ಪ್ರಿಯ ಮಕ್ಕಳೇ, ಅಮೋರಿಯരും ಇಸ್ರಾಯೇലും തമ്മിൽ ಭಾಳ ಭಯಂಕರ ಯುದ್ಧ ನಡೀತಾ ಇದೆ. ಯುದ್ಧ ನಡೆಯುವಾಗ ಯೋಶುವ ಇಸ್ರಾಯೇಲ್ ಮಕ್ಕಳ ಮುಂದೆ ನಿಂತುಕೊಂಡು ಹೇಳ್ತಾ ಇದೆ, ಸೂರ್ಯ ನೀ ಎಲ್ಲಿ ನಿಲ್ಲಬೇಕು ಅಂತ ಹೇಳಿದೆ? ಗಿಬೆಯೋನಿನಲ್ಲಿ ನಿಲ್ಲು. ಚಂದ್ರ ನೀನು ಅಯ್ಯಾಲನ್ ತಗ್ಗಿನಲ್ಲಿ ನಿಲ್ಲು. ಆರಿ ಕೈಲೂ ಆಗುತ್ತಾ? ಸೂರ್ಯನೇ ನಿಲ್ಸಕ್ಕೆ ಆರು ಕೈಲೇಲೂ ಆಗುತ್ತಾ? ಚಂದ್ರನೇ ನಿಲ್ಸಕ್ಕೆ ಆರು ಕೈಲೇಲೂ ಆಗುತ್ತಾ? ಅವನ ಕೈಲಾಯಿತು. ಯಾಕೆ? ಅವನ್ ದೇವರವಾಗಿ ಯಾವಾಗಲೂ ಮಾತಾಡ್ತಾ ಇದ್ದಿದ್ದು.
ದೇವರುವಾಗಿ ಯಾವಾಗಲೂ ಕನೆಕ್ಷನ್ ಇರಿದಿದ್ದು. ನೀನು ಮಾತಾಡಿದಾಲ ದೇವ್ರು ಕೇಳ್ತಾತ? ಕೇಳಬೇಕು ಮಕ್ಕಳೇ, ಕೇಳಬೇಕು. ದೇವ್ರು ಕೇಳಬೇಕು. ದೇವ್ರು ಕೇಳಬೇಕಲ್ಲ. ನೀ ಯಾವಾಗಲೂ ಪ್ರಾರ್ಥನೆ ಮಾಡೋದು ದೇವರುವಾಗಿ ಒಂದು ಅನ್ಯೋನ್ಯತೆ ಇರಬೇಕು. ಅನ್ಯೋನ್ಯತೆ ಇಲ್ಲ ಎಂಗಲ್ ನಿನ್ನ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಅಯ್ಯೋ, ನಾನು 30 ದಿನ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ದು, ನಾನು 40 ದಿನ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ದು, ನಾನು 21 ದಿನ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ದು, ನನ್ನ ಪ್ರಾರ್ಥನೆ ದೇವರು ಕೇಳಿಲ್ಲ. ಯಾಕೆ ಕೇಳಿಲ್ಲ? ನಿನ್ನ ಹೃದಯ ಶುದ್ಧಿ ಇಲ್ಲ. ನೀ ಚಾಡಿ ಹೇಳುವವಳು, ನೀ ಅಲ್ಲಿ ಇಲ್ಲಿ ಸುಳ್ಳು ಹೇಳುವವಳು, ನೀ ಕೆಟ್ಟ ಮಾತು ಮಾತವಳು ಮಾಡಿಕೊಂಡು ನೀನು ದೇವರಿಗೆ ಪ್ರಾರ್ಥನೆ ಮಾಡಿದ ದೇವರು ನಿನ್ನ ಪ್ರಾರ್ಥನೆ ಕೇಳ್ತತ? ಕೇಳೋದಿಲ್ಲ ಮಕ್ಕಳೇ, ಕೇಳೋದಿಲ್ಲ. ಅವನ ಅದೇ ಸಮಯ ಸೂರ್ಯ ನೀ ನಿಲ್ಲೆ, ಚಂದ್ರ ನೀ ನಿಲ್ಲೆ. ಸೂರ್ಯನ ಚಂದ್ರನು ಅಲ್ಲೇ ನಿಂತಿದ್ದು. ಪ್ರಿಯ ಮಕ್ಕಳೇ, ಆ ಯೋಚಬೇಡ ದೇವರಲ್ಲೇ ನಮ್ಮ ದೇವರು, ಆ ಏಲಿಯಾವಿನ ದೇವರಲ್ಲೇ ನಮ್ಮ ದೇವರು. ನಮ್ಮ ದೇವರು ಅದೇ ಅಮ್ಮ, ಅದೇ. ನಾವು ಏನು ಮಾಡಬೇಕು? ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿರಬೇಕು. ಪ್ರಾರ್ಥನೆ ಮಾಡಿದ ಆಗೋದಿಲ್ಲ. ನಿನ್ನ ಹೃದಯ ಹೆಂಗಿರಬೇಕು? ಪರಿಶುದ್ಧವಾಗಿ ಇರಬೇಕು. ನಮ್ಮ ದೇವರು ಯಾರು? ಪರಿಶುದ್ಧನೇ. ಆ ಪರಿಶುದ್ಧನಾಯ ದೇವರ ಹತ್ರ ನೀ ಹೇಗೆ ಪ್ರಾರ್ಥನೆ ಮಾಡಬೇಕು? ಪರಿಶುದ್ಧತೆಯೋടെ ಪ್ರಾರ್ಥನೆ ಮಾಡಬೇಕು. ನಿಷ್ಕಳಂಕ ಹೃದಯದಿಂದ ಪ್ರಾರ್ಥನೆ ಮಾಡ್ಕೋಬೇಕು. ಯಾವ ಕಳಂಗೋ ಚುಕ್ಕೋ ಯಾವುದು ನಿನ್ನಲ್ಲಿ ಇರಬಾರ್ದು. ನಿನ್ನಲ್ಲಿ ಏನಿರಬೇಕು? ಪರಿಶುದ್ಧತೆ ಇರಬೇಕು. ಪರಿಶುದ್ಧತೆ ಇಲ್ಲದೆ ಯಾರಿಗೂ ದೇವರನ್ನೇ ನೋಡೋಕ್ಕಾಗೋದಿಲ್ಲ. ಅವൻ്റെ ಪ್ರಾರ್ಥನೆ എന്ന് പറഞ്ഞാൽ ಅಷ್ಟು ದೊಡ್ಡ ಪ್ರಾರ್ಥನೆಯಾയിരുന്നു. ಅವನ ಹಾಗೆ ಪ್ರಾರ್ಥನೆ ಮಾಡಿದ್ದಕ್ಕೆ ಸೂರ್ಯനും ചന്ദ്രനും ಒಂದು ದಿನವೆಲ್ಲ ಅಲ್ಲೇ ನಿಂತಿದ್ದು. അതുപോലെ തന്നെ യോഹന്നാൻ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಾಕ್ಯ, ನಾನು ದ್ರಾಕ್ಷಾವಳ್ಳಿಯು ನೀವು ಕೊಂಬುಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿರುತ್ತದೆ, ಅವನು ಬಹಳ ಫಲ ಕೊಡುವವು. ನೀವು ನನ್ನನ್ನು ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ. ನಾವು ಏನು ಮಾಡಬಾರ್ದು, ಏನು ಮಾಡೋಕ್ಕಾಗಬೇಕಲ್ಲ. ನಾವು ಯಾರಲ್ಲಿ ನೆಲೆಗೊಂಡಿರಬೇಕು? ಯಾರಲ್ಲಿ ನೆಲೆಗೊಂಡಿರಬೇಕು? ದೇವರಲ್ಲಿ ನೆಲೆಗೊಂಡಿರಬೇಕು. ದೇವರ ವಾಕ್ಯ ನನ್ನಲ್ಲಿ ಇರಬೇಕು. ನಾವು ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ಏಲಿಯಾವು ಯೋಚುವೆಯು ಹಾಗೆ ಜೀವಿಸಿದ್ದದೆ, ಪೌಲನು ಹಾಗೆ ಜೀವಿಸಿದ್ದೆ. ಅದಕ್ಕೆ അതുപോലെ ಅನೇಕರಿದೆ, ಅವರೆಲ್ಲ ಹಾಗೆ ಜೀವಿಸೋದಕ್ಕೆ ಅವರ ಮಾತಕ್ಕೆ ದೇವರುಂಡಲ್ಲ, ಆ ಕಡೆ ಈ ಕಡೆ ಹೋಗೋದಿಲ್ಲ. ದೇವರು ಅವರುವಾಗಿ ಯಾವಾಗಲೂ ಕನೆಕ್ಷನ್ ಇದ್ದಿದ್ದು. ನೀನು ದೇವರುವಾಗಿ ಕನೆಕ್ಷನ್ ಇದೆಯಾ? ಸುಮ್ಮನೆ ಗಂಡನಿಗೆ ಹೇಳ್ತತೆ, ನನ್ನ ಮನೆ ಸಾಮಾನು ತೊಗೊಂಡು ಬಂದು ಬರ್ದು ಲಿಸ್ಟ್ ಕೊಡ್ತತೆ, ಲಿಸ್ಟ್. ಅದೇ ಥರ ಅಯ್ಯೋ ನನ್ನ ಮಕ್ಕಳೇ ಆಶೀರ್ವಾದ ಮಾಡು, ನನ್ನ ಗಂಡನೇ ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡು, ದೇವರೇ ಆಶೀರ್ವಾದ ಆಶೀರ್ವಾದ ಸಾಕು ನಿಂತಿದ್ದು ಪ್ರಾರ್ಥನೆ ಇಲ್ಲ ಮಕ್ಕಳೇ. ಕಣ್ಣೀರಿಂದ ಪ್ರಾರ್ಥನೆ ಮಾಡ್ಕೋಬೇಕು. ಈ ದೇಶಕ್ಕಾಗಿ, ನಿನ್ನ ಕುಟುಂಬಕ್ಕಾಗಿ, ನೀ ದೇಶಕ್ಕಾಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಯಾವುದೂ ಇಲ್ಲ, ಏನೂ ಇಲ್ಲ, ನಮ್ಮ ದೇಶ ಹಾಳಾಗಿ ಹೋಯ್ತಾಳೆ, ನಾವು ಹಾಳಾಗಿ ಹೋಗನೇನು ಸಮೂಹ. ನಾವು ನಮ್ಮ ದೇಶಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಅಕ್ಕಪಕ್ಕದವರಿಗಾಗಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ದೇವರೇ ಏನು ಹೇಳಿದ್ದದೆ? ನನ್ನಂದೇ ನನ್ನ ನೆರೆಯವರನ್ನೇ ಪ್ರೀತಿ ಮಾಡಬೇಕು. ಯೋಬ ಯಾರಿಗಾಗಿ ಪ್ರಾರ್ಥನೆ ಮಾಡಿದೆ? ಅವನಿಗಾಗಿ ಪ್ರಾರ್ಥನೆ ಮಾಡಿದ? ಇಲ್ಲ. ಯೋಬ ಪ್ರಾರ್ಥನೆ ಮಾಡಿದದೆ ಸಹೋದರങ്ങൾക്കാಗಿ ಪ್ರಾರ್ಥನೆ ಮಾಡಿದೆ. ಸಹೋದರങ്ങൾക്കാಗಿ. ಸಹೋದರಗಳು ಆರ? ನಾನು ನೀನು, ಅಕ್ಕ ತಂಗಿಗಳು, ಅಣ್ಣ ತಮ್ಮಂದಿರುವ ನಮ್ಮ ಸಭೆಯಲ್ಲಿ ಯಾರಿಗಾಣ ಒಂದು ಕಷ್ಟ ಬಂದು ಕಾಯಲು ಬಂದು ನನಗೆ ಬರ್ನೇನು ಸಮೂಹ ನಾನು ಯೋಜನೆ ಮಾಡಿದಂದು. ನಾನು ಹಂಗೆ ಯೋಜನೆ ಮಾಡಿಯ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡೋದಂದು. ಪ್ರಿಯ ಮಕ್ಕಳೇ, ನಾವು ನಮ್ಮಂಗೆ ನಮ್ಮ ನೆರೆಯವರನ್ನೇ ಪ್ರೀತಿ ಮಾಡಬೇಕು. ಪ್ರೀತಿ ಮಾಡಿದಾಲ್ ದೇವರು ನಮ್ಮ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. അതുപോലെ ಪ್ರಾರ್ಥನೆ ಮಾಡಿದ ഒരു ವ್ಯಕ್ತಿಯ ನೋಡೋಣ. ದಾನಿಯೇಲ್ 3ನೇ ಅಧ್ಯಾಯ 15ನೇ ವಾಕ್ಯ. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು
ನಾನ್ ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದ್ರೆ ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಪ್ರೈಸ್ ದ ಲಾರ್ಡ್. ನೆಬೂಕದ್ನೆಚ್ಚರ್ ರಾಜನು ஒரு ದೊಡ್ಡ ಪ್ರತಿಮಾ ಮಾಡಿ ಇಟ್ಟಿದ್ದು, ದೊಡ್ಡ ಪ್ರತಿಮಾ ಮಾಡಿ ಇಟ್ಟಿಟ್ಟ ಎಲ್ಲರಿಗೆ ಹೇಳಿದು, ಈ ನಾನು ತಂಬರು ಬೀಣ ಎಲ್ಲ ನಾಗಸ್ವರಗಳು ಮಾಡುವಾಗ ಎಲ್ಲರೂ ಏನು ಮಾಡಬೇಕು, ಈ ಪ್ರತಿಮೆಗೆ ಅಡ್ಡ ಬೀಳಬೇಕು ಅಂತ ಹೇಳಿದು. ಬಾಬೆಲ್ ರಾಜ್ಯದಲ್ಲಿನ 4 ಜನಮನೆ ಅಲ್ಲಿನ ಅನೇಕ ಯೌವನಸ್ಥರೇ ಕರ್ಕೊಂಡು ಬಂದು ಅದ್ರಲ್ಲಿ 3 ಜನ ಧೈರ್ಯವಾಗಿ ನಿಂತಿದ್ದು, ಚಂದ್ರಕ್, ಮೇಷಕ್, ಅಬೇಂದ್ರು. ಅವನೇನು ಹೇಳಿದನು, ನಾವು ಜೀವಿಸುವ ದೇವರನ್ನೇ ಆರಾಧನೆ ಮಾಡ್ತಾ ಇದ್ದೆ, ನಾವು ರಾಜನೇ ನೀ ಮಾಡಿದ ಈ ಪ್ರತಿಮೆಗೆ ಅಡ್ಡ ಬೀಳೋದಿಲ್ಲ ಅಂತ ಹೇಳಿದು. ಆವಾಗ ರಾಜನಿಗೆ ಸಿಟ್ಟು ಬಂದುಬಿಟ್ಟು ನಮ್ಮ ದೇವರು ದೊಡ್ಡವನ ಅನ್ನ ರಾಜನಿಗೆ ಗೊತ್ತು. ರಾಜನ್ ಅವನ ಸೇವಕರೆಲ್ಲ ಕರೆದಿಟ್ಟು ಹೇಳ್ತಾ ಇದೆ, ಆ ಬೆಂಕಿ ಇದೆಯಲ್ಲೋ 7 ಮಡಗ ಜಾಸ್ತಿ ಮಾಡು ಅಂತ ಹೇಳುದು. ಅಯ್ಯೋ ಭಯಂಕರ ಬೆಂಕಿ ಮಾಡಿ ಇಟ್ಟ ಇವರದಿ ಬಟ್ಟೆ ಸಮೇತ ಇವರನ್ನೇ ಎತ್ತುಕೊಂಡು ಹೋಯ್ತವ್ರಿಗೆ ಏನಾಯ್ತು, ಬೆಂಕಿ ಆಗಿಬಿಟ್ಟು ಅವರೆಲ್ಲ ಸುಟ್ಟು ಹೋಯ್ತು. ಇವನೇ ಎತ್ತಿ 3 ಜನಮನೆ ಈ ಬೆಂಕಿ ಒಳಗೆ ಹಾಕಿದು. ಅವರು ನೀರಿನಲ್ಲಿ ನಡೀನಂಗೆ ಆ ಬೆಂಕಿ ಒಳಗ ನಡೀತಾ ಇದೆ. ಪ್ರಿಯ ಮಕ್ಕಳೇ, ಅವರಿಗೆ ஒரு ಹೊಗೆ ವಾಸನ போலும் ಮದ್ದಿಲ್ಲ, ஒரு ಕೂದಲು போலும் ಸುಟ್ಟು ಹೋಗಿಲ್ಲ. ನಮ್ಮ ದೇವರು ಯಾರು ಮಕ್ಕಳೇ? ನಮ್ಮ ದೇವರು ಯಾರು? ಜೀವಿಸುವ ದೇವರು. ಚಪ್ಪಾಳೆ ಹೊಡೆದು ದೇವರನ್ನ ಸ್ತುತಿ ಮಾಡು. ನಮ್ಮ ದೇವರು ಜೀವಿಸುವ ದೇವರು. ನಮ್ಮ ದೇವರಲ್ಲಿ ಅಸತ್ಯವಾದ ಏನೂ ಇಲ್ಲ. ಅವರ ನೀರಿನಲ್ಲಿ ನಡೆಯುವಾಗ ರಾಜನ್ ಕುತ್ಕೊಂಡು ನೋಡುವಾಗ ಅಯ್ಯೋ 3 ಜನಮನೆ ಹಾಕಿದು, ಈಗ ನೋಡು 4 ಜನ ಓಡಾಡ್ತಾ ಇದೆ. ಪ್ರಿಯ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ಬರ್ತತೆ, ಅನೇಕ ನೋವುಗಳು ಬರ್ತತೆ, ಅನೇಕ ಸಮಸ್ಯೆಗಳು ಬರ್ತತೆ. ನೀ ಎದುರಬಾರ್ದು. ನೀನು ಮೊರೆ ಇಡುವಾಗ ನೀ ಯಥಾರ್ಥವಾಗಿ ದೇವರನ್ನೇ ಪ್ರೀತಿ ಮಾಡಿದ ವ್ಯಕ್ತಿ ಆണെങ്കിൽ, ದೇವರನ್ನೇ ಆರಾಧನೆ ಮಾಡಿದ ವ್ಯಕ್ತಿ ಆണെങ്കിൽ, ನಿನ್ನೆ ದೇವರು ಮುಳುಗಿ ಹೋಗಕ್ಕೆ ಬಿಡೋದಿಲ್ಲ, ಬೆಂಕಿಯಾಗಿ ಹೋಗಕ್ಕೆ ಬಿಡೋದಿಲ್ಲ. ದೇವರು ನಿಮ್ಮನ್ನು ಆ ಬೆಲಮುಳ್ಳ ಕೈಗೊಂಡ ಹಿಡಿದು ಮೇಲಕ್ಕೆತ್ತತೆ. 3 ಜನಮನೆ ಇಟ್ಟಿದ್ದು ದೇವರಲ್ಲಿ ಇಳಿದು ಬಂದು 4ನೇ ಜನ ಆ ರಾಜ ಓಡಾಡಿದೆ. ಅಯ್ಯೋ, ಆ ರಾಜನ ಅಕ್ರೈಸ್ತವನಾಯ ರಾಜನ ಅವನು ಹೇಳ್ತಾ ಇದೆ, ಇವರದಿ ದೇವರೇ ದೊಡ್ಡ ದೇವರೇ, ಇವರ ದೇವರನ್ನೇ ಇನ್ಮೇಲೆ ಎಲ್ಲರೂ ಆರಾಧನೆ ಮಾಡಬೇಕು. ನಮ್ಮ ದೇವರು ಯಾರು ಮಕ್ಕಳೇ? ನಿನ್ನ ನಡೆ ನೋಡಿ, ಕ್ರಿಯೆಗಳು ನೋಡಿ, ನಿನ್ನ ಅಕ್ಕಪಕ್ಕೆಯವರು, ನಿನ್ನ ದೇಶಕ್ಕಾರು, ನಿನ್ನ ಜನಗಳು, ನಿನ್ನ ಸಹೋದರಗಳು ಏನು ಮಾಡಬೇಕು? ಈ ದೇವರನ್ನೇ ನಾನು ನೋಡಬೇಕು, ಈ ದೇವರನ್ನೇ ನಾನು ನೋಡಬೇಕು, ಈ ದೇವರಿನ ಮಕ್ಕಳಾಗಿ ಜೀವಿಸಬೇಕು ಅಂತ ಬೇರೆಯವ್ರಿಗೆ ಹೇಳಬೇಕು. ನೀವು ಬೇರೆಯವ್ರ ಹತ್ರ ನೀರು ಬರುವಾಗ ಸೀರೆ ಎಲ್ಲ ಅಂದ್ಬಿಟ್ಟು ಮೇಲೆ ಕೆತ್ತಿ ಕುತ್ತಿ ಕಲಾಟ ಮಾಡಬಾರ್ದು, ಕಲಾಟಕ್ಕೆ ನಿಲ್ಲಬಾರ್ದು. ನೀನು ನಿಂತಿದ್ದಾಲ್, ಅಯ್ಯ ಇವಳು ಬೈಬಳು ಹಿಡ್ಕೊಂಡು ಚರ್ಚಿಗೆ ಹೋಗ್ತಾ ಇದೆ, ಚರ್ಚಿಲ್ಲ ಇವಳು ಯಾತಕ್ಕೂ ಹೋಗ್ತಾ ಇದೆ ಅಂತ ಹೇಳ್ತತೆ. ಪ್ರಿಯ ಮಕ್ಕಳೇ, ನಾವು ಇನ್ನೊಬ್ಬರ ಕೈ ಸಾಕ್ಷ್ಯವುಳ್ಳವರಾಗಿ ಚೆನ್ನಾಗಿ ಜೀವಿಸಬೇಕು. ಹಾಗೆ ಜೀವಿಸಿದೆ ಮಾತ್ರವೇ ನಮಗೆ ದೇವರೇ ಆಶೀರ್ವಾದ ಕೊಡ್ತತೆ. ಇಲ್ಲ ಎಂಗಲ್ ನಮ್ಮ ಜೀವಿತದಲ್ಲಿ ನಮಗೆ ಯಾವ ಆಶೀರ್ವಾದವೂ ಸಿಗೋದಿಲ್ಲ. അതുപോലെ ಇನ್ನೊಂದು ವಾಕ್ಯ ನೋಡೋಣ. ದಾನಿಯೇಲ 6ನೇ ಅಧ್ಯಾಯ 20, 21, 22. ದಾನಿಯೇಲದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀ ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನೋ ಎಂದು ಕೇಳಲು, ದಾನಿಯೇಲನ ರಾಜನಿಗೆ, ಅರಸೇ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಆಮೇನ್, ಹಲ್ಲೆಲೂಯಾ. ನಿಲ್ಸೋ ನೋಡೋ, ದಾನಿಯೇಲ ಅಲ್ಲಿ ಕಾಲಿಡುವಾಗ ಇಂದ ಸಮೃದ್ಧಿಯಾಗಿ ಬಂದು ಪಕ್ಕದಲ್ಲಿ ಇವರ ಹತ್ರ ಕೆಲಸ ಮಾಡೋನಿಗೆ
ಕಳ್ಳತನ ಮಾಡೋಕ್ಕೋ ಲಂಚ ಮಾಡೋಕ್ಕೋ ಏನು ಮಾಡೋಕ್ಕಾಗೋದಿಲ್ಲ. ಆವಾಗ ಈ ದಾನಿಯೇಲನ ಮೇಲೆ ಚದೇ ಕೆಲಸ ಮಾಡೋರಿಗೆಲ್ಲ ಸಿಟ್ಟು ಬಂದುಬಿಟ್ಟು, ದಾನಿಯೇಲ್ ಎಂದ ಕೆಲಸ ಇದೆಯಲು, ಎಂದ ಕಷ್ಟವಿದೆಯಲು 3 ಆವರ್ತಿ ಹೋಗಿ ಮೊಣಂಗಾಲು ಉರಿ ಇಸ್ರೇಲ್ ಕಡೆ ಬಾಗಿಲು ತೆಗೆದಿಟ್ಟ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು. ಇವನೇ ನೋಡಿಟ್ಟು, ಇವರಿಗೆ ನೋಡಿಟ್ಟು ಓರ್ ತಪ್ಪಿವನಲ್ಲಿ ಕಂಡಿಡಿಯೋಕ್ಕಾಗೋದಿಲ್ಲ. ಅದಕ್ಕೆ ಇವರವರು ಪ್ಲಾನ್ ಮಾಡಿದು. ಏನಂದು ಹೇಳಿದ, ರಾಜನಿಗೆ ಮಾತ್ರಮೇ 30 ದಿನ ಪ್ರಾರ್ಥನೆ ಮಾಡಬೇಕು. ஒரு ಮನುಷ್ಯನಿಗೆ ನಾವು ಏನು ಪ್ರಾರ್ಥನೆ ಮಾಡೋಕ್ಕ? ಹಾಗೆ ಅವರ ತೀರ್ಮಾನ ಮಾಡಿ, ಹಾಗೆ ಯಾರು ಮಾಡಿಲ್ಲೆಯೋ ಅವರೇ ಏನು ಮಾಡಬೇಕು, ಸಿಂಹದ ಗೆವಿಯಲ್ಲಿ ಇಡಬೇಕು. ಇವರಿಗೆ ಗೊತ್ತು ಇವನ್ ಮಾಡೋದಿಲ್ಲ, ಇವನ್ ನಿಜವಾದ ದೇವರನ್ನೇ ಪ್ರೀತಿ ಮಾಡೋಣ ನಾನು, ಎಲ್ಲ ಇವರಿಗೆ ಗೊತ್ತು. ರಾಜನಿಗೆ ಈ ದಾನಿಯೇಲನ ಮೇಲೆ ಭಾಳ ಪ್ರೀತಿ ಇರ್ತಿದ್ದು, ಭಾಳ ಪ್ರೀತಿ. ಯಾಕಂದ್ರೆ ಇವನ್ ಯಾವ ಸುಳ್ಳಾಗಲಿ ಯಾವ ಕೆಡುಕಾಗಲಿ ಏನು ಅವನು ಮಾಡೋದಿಲ್ಲ. ಅವನು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆಯವನಾಗಿ ಜೀವಿಸಿದು. ಅದು ಇವರಿಗೊಂದು ಹಿಡಿಸಂಗಿಲ್ಲ. ಅದಕ್ಕೆ ರಾಜನಿಗೆ ಭಾಳ ದುಃಖವಾಯಿತು. ಅಯ್ಯೋ, ದಾನಿಯೇಲನ ಸಿಂಹದ ಗವಿಯಲ್ಲಿ ಇಡಬೇಕಾ? ಭಾಳ ಪ್ಲಾನ್ ಮಾಡಿದ್ದು ದಾನಿಯೇಲನ ಬಿಡಿಸೋಕ್ಕಾಗಿ ರಾಜನ್. ಇವರು ಒಪ್ಪಿಲ್ಲ. ಇವರೆಲ್ಲ ಕೂಡ ಬಂದು ರಾಜಕಲ್ಪನೆ ಲಂಘಿಸಬಾರ್ದು, ನೀ ಹೇಳಿದ ಮಾತ ಹಾಗೇ ಮಾಡಬೇಕು ಅಂತ ಹೇಳಿದು. ಆಮೇಲೆ ದಾನಿಯೇಲನೆ ಕರೆದ ಎಲ್ಲರೂ ಕೂಡ ಸೇರಿ ದಾನಿಯೇಲನೆ ತಗೊಂಡೋಗಿ ಸಿಂಹದ ಗೆವಿಯಲ್ಲಿ ಹಾಕಿ ಬಾಗಿಲಿನಲ್ಲಿ ಕಲ್ಲು ಹಾಕಿ ಮುಚ್ಚಿಬಿಟ್ಟಿದ್ದು. ಪ್ರಿಯ ಮಕ್ಕಳೇ, ಯಾರೇ ನಾವು ಪ್ರಾರ್ಥನೆ ಮಾಡಿದೆ? ಜೀವಿಸುವ ದೇವರನ್ನೇ ನಾವು ಪ್ರಾರ್ಥನೆ ಮಾಡಿದ. ಆ ಜೀವಿಸುವ ದೇವರ ಆ ಸಿಂಹದ ವಾಯ ಏನು ಮಾಡಿದು? ಮುಚ್ಚಿಬಿಟ್ಟಿದು. ದಾನಿಯೇಲ ಆ ಸಿಂಹದ ಗೆವಿಯಲ್ಲಿ ಹೋಗಿ ಸಿಂಹದ ಮೇಲೆ ಎಲ್ಲ ಕೈ ಹಾಕಿ ಸವರಿ ಅದನ್ನ ಮೇಲೆ ಆರಾಮ ಕಂಬಳಿ ಒಳಗೆ ನಿದ್ರೆ ಮಾಡರಂಗೆ ಸಿಂಹದ ಮೇಲೆ ಮಲ್ಕೊಂಡ ನಿದ್ರೆ ಮಾಡಿದು. ನಮ್ಮ ದೇವರು ಯಾರು ಮಕ್ಕಳೇ? ನಮ್ಮ ದೇವರಲ್ಲ ಅಸಾಧ್ಯವಾಗಿದೆ ಏನೇಲ್ವಿದೆಯಾ? ನೀ ಪ್ರಾರ್ಥನೆ ಮಾಡಿದವ್ರ ವ್ಯಕ್ತಿ ಆಣಗಲ್ ನಿನ್ನ ಹತ್ರ ಯಾವ ಸೈತಾನ ಬರೋದಿಲ್ಲ, ಯಾವ ಮಾಟ ಮಂದಿರ ಬರೋದಿಲ್ಲ, ಯಾವ ಕೆಡಕ ನಿನ್ನ ಹತ್ರ ಬರೋದಿಲ್ಲ. ನೀ ಪ್ರಾರ್ಥನೆ ಮಾಡಬೇಕು. ಸುಮ್ಮನೆ ಪ್ರಾರ್ಥನೆ ಮಾಡಿದೆ ಆಗೋದಲ್ಲ, ಆತ್ಮ ಭರವಸೆಯೋಡೆ ಟೈಮ್ ತಗೋಬೇಕು ಪ್ರಾರ್ಥನೆಗೆ. ದೇವರೇ, ನಾನು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರ ಪ್ರಾರ್ಥನೆ ಮಾಡ್ತೀನಿ, ನಾನು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಸಾಯಂಕಾಲ ನಾನು 8 ಗಂಟೆ ಕರೆಕ್ಟ್ ಪ್ರಾರ್ಥನೆಗೆ ಇರೋದ. ಈಗ ಪಾಪು ಬಂದಿದ್ದಕ್ಕೆ ರಾತ್ರಿ ಪ್ರಾರ್ಥನಾ ಸ್ವಲ್ಪ ಟೈಮ್ ಆ ಕಡೆ ಈ ಕಡೆ ಆಯಿತು. 11 ಗಂಟೆಯಿಂದ 1 ಗಂಟೆವರೆ ಬೈಬಲ್ ಓದಿ ಪ್ರಾರ್ಥನೆ ಮಾಡ್ತತೆ. ಅದು ಈಗ ಎಷ್ಟೋ ವರ್ಷದಿಂದ ಮಾಡಿದ ಕೆಲಸಯಾಣ. ಪ್ರಿಯ ಮಕ್ಕಳೇ, ನಾವು ಪ್ರಾರ್ಥನೆಗೆ ಒಂದು ಟೈಮ್ ಇಡಬೇಕು. ಆ ಪ್ರಾರ್ಥನಾ ಟೈಮಿನಲ್ಲಿ ನಾವು ಎಂದ ಕೆಲಸ ಇದೆಯಲ್ಲೋ, ಎಂದ ಕಷ್ಟವಿದೆಯಲ್ಲೋ ನಾವು ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನಮ್ಮ ದೇವರು ಜೀವಿಸುವ ದೇವರು. ನಮ್ಮ ದೇವರಲ್ಲ ಅಸಾಧ್ಯವಾದ ಒಂದೂವಿಲ್ಲ. ಇವನ್ ದಾನಿಯೇಲ ಸಿಂಹದ ಗವಿಯಲ್ಲಿ ರಾಜನಿಗೆ ರಾತ್ರಿ ನಿದ್ರೆ ಬರಂಗಿಲ್ಲ. ಒಳ್ಳೆ ಮನುಷ್ಯನೇ ಅಲ್ಲೇ, ರಾಜನ ಎಲ್ಲ ವಿಷಯಗಳು ಚೆನ್ನಾಗಿ ನೋಡಿನ ವ್ಯಕ್ತಿಯೇ ಏನು ಮಾಡ್ತಾ ಇದ್ದಿದ್ದು? ಸಿಂಹದ ಗವಿಯಲ್ಲಿ ಇಟ್ಟರೆ ರಾಜನಿಗೆ ನಿದ್ರೆ ಬರಂಗಿಲ್ಲ. ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಬೆಳಿಗ್ಗೆಂಜಾವ ಹೋಗಿ ದುಃಖ ಶಬ್ದದಿಂದ ದಾನಿಯೇಲನೇ ದಾನಿಯೇಲನೇ ಕರಿತಾ ಇದೆ. ಒಡನೆ ದಾನಿಯೇಲ ಹೇಳ್ತಾ ಇದೆ, ರಾಜನೇ, ನೀ ಚಿರಂಜೀವಿಯಾಗಿ ಇರಬೇಕು. ನಾನು ನಿನ್ನ ಸನ್ನಿಧಿಯಲ್ಲಿ ಯಾವ ತಪ್ಪು ಮಾಡಿಲ್ಲ, ದೇವರ ಸನ್ನಿಧಿಯಲ್ಲಿ ಯಾವ ತಪ್ಪು ಮಾಡಿಲ್ಲ. ಅದಕ್ಕೆ ಸಿಂಹ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಆಮೆನ್, ಹಲ್ಲೆಲೂಯಾ. ನನ್ನ ದೇವರು ದೂತನೇ ಕಳಿಸಿ ಸಿಂಹದ ಬಾಯಿನೇ ಮುಚ್ಚಿ ನನ್ನನ್ನು ರಕ್ಷಿಸಿದು. ಪ್ರಿಯ ಮಕ್ಕಳೇ, ನಮ್ಮ ರಕ್ಷಿಸುವ ದೇವರಾണ് ನಮ್ಮ ಯೇಸು. ನಮ್ಮ ದೇವರದಿ ಕೃಪೆ ಏನು, ನಮ್ಮ ದೇವರದಿ ಶಕ್ತಿ ಏನು, ನಮ್ಮ ದೇವರದಿ ಮಹಿಮೆ ಏನು ಯಾರಿಗೂ ಗೊತ್ತು? ದಾನಿಯೇಲನು ಗೊತ್ತು. ನಿನಗೂ ಗೊತ್ತಾ? ನಿನಕ ಶಕ್ತಿ ಗೊತ್ತಾ? ನಿನಕ
ಆ ಮಹಿಮೆ ಗೊತ್ತಾಗಬೇಕು. ನೀನು ದೆವ್ವ ಬಿಡಿಸೋಕ್ಕಾಗಿಯೋ ಮಾಟ ಮಂದ್ರ ಬಿಡಿಸೋಕ್ಕಾಗಿಯೋ ಇಲ್ಲಿ ಬರಬೇಡ. ನಾನು ಜೀವಿಸಿನಂಗಲ್ ಆರಿಕಾಗಿ ಜೀವಿಸ್ತೀನಿ, ದೇವರಿಗಾಗಿ ಜೀವಿಸ್ತೀನಿ. ಸತ್ತಿದಾಲ್ ಆರಿಕಾಗಿ ಸಾಯ್ತೀನಿ. ഞാനെൻ്റെ യേശുവിനിക്കാಗಿ ಸಾಯ್ತೀನಿ. ನಾನು ಇನ್ಮೇಲೆ ದೇವರೇ ನಿನ್ನ ಮಗಳಾಗಿ ನಿನ್ನ ಮಗನಾಗಿ ನಾನು ಜೀವಿಸ್ತೀನಿ. ನನ್ನ ನಡೆ ನುಡಿ ಕ್ರಿಯೆಗಳು ಯಾರಿಗೆ ಮೆಚ್ಚುಗಾಗಿರಬೇಕು? ದೇವರಿಗೆ ಮೆಚ್ಚುಗಾಗಿರಬೇಕು. ಮನುಷ್ಯರಿಗಲ್ಲ, ಅಕ್ಕಪಕ್ಕೆಯವರಿಗಲ್ಲ, ನಿನ್ನ ಗಂಡನಿಗಲ್ಲ, ನಿನ್ನ ಹೆಂಡತಿಗಲ್ಲ. ಯಾರಿಗೆ ಮೆಚ್ಚುಗಾಗಿ ಜೀವಿಸಬೇಕು? ದೇವರಿಗೆ ಮೆಚ್ಚುಗಾಗಿ ಜೀವಿಸಬೇಕು. ದೇವರಿಗೆ ಮೆಚ್ಚುಗಾಗಿ ಜೀವಿಸಿದಾಲ್ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಆಶೀರ್ವಾದ ನಿಧಿಯಾಯ ದೇವರೇ ನಮ್ಮ ಚದೆಯಲ್ಲಿ ಇದೆ. ನಮ್ಮ ಕೈ ಬಿಡಿನ ದೇವರಲ್ಲ, ನಮ್ಮ ಒಂದು ದಿನ ತಳ್ಳಿ ಬಿಡುವ ದೇವರಲ್ಲ. ನಾವು ಎಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು, ದೇವರ ವಾಕ್ಯಲ್ಲಿ ಇರಬೇಕು, ನಮ್ಮಲ್ಲಿ ಇರಬೇಕು. ಆ ಏಲಿಯಾವನೇ ಪೋಲೆ ಪ್ರಾರ್ಥನಾ ವೀರನಾಗಿ ನಾವು ಜೀವಿಸಬೇಕು. ಯೋಚುವಾಯೆ ಯಾವಾಗಲೂ ದೇವರೊಂದಿಗೆ ಮಾತಾಡ್ತಾ ಇದ್ದಿದ್ದು. ಅವನು ಮಾತಾಡನ ವ್ಯಕ್ತಿ ಯಾರದು? ಯಾವಾಗಲೂ ದೇವರೊಂದಿಗೆ ಮಾತಾಡ್ತಾ ಇದ್ದಿದ್ದು. ಅದಕ್ಕೆ ಅವನ್ ಏನು ಹೇಳಿದೆ? ಸೂರ್ಯ ನೀನು ನಿಲ್ಲೆ, ಚಂದ್ರ ನೀನು ನಿಲ್ಲೆ ಹೇಳಿದ ತಕ್ಷಣವೇ ಸೂರ್ಯನ ಚಂದ್ರನು ಏನಾಯಿತು? ನಿಂತು ಬಿಟ್ಟಿದ್ದು. ಆ ದೇವರು ನಮ್ಮ ದೇವರು. ನಮ್ಮಲ್ಲಿ ಅಸಾಧ್ಯವಾಗಿದೆ ಯಾವುದೂ ಇಲ್ಲ. ನಮ್ಮ ದೇವರೇ ಕೈ ಬಿಡೋದಿಲ್ಲ. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೇನು ಕಷ್ಟವಿದೆಯೋ, ಕಾಯಲಿದೆಯೋ, ಸಮಸ್ಯೆ ಇದೆಯೋ ಎಲ್ಲ ಬಿಟ್ಟು ಹೋಗುತ್ತೆ. ಮೊಣಗಾಲೂರುಂಡಿಯವರು ಮೊಣಗಾಲೂರು. ದೇವರೇ ಸ್ತೋತ್ರ ಪಚ್ಚ, ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ ನಿನಗೆ ಸ್ತೋತ್ರವಾಗಲಪ್ಪ. ನೀ ಆಶೀರ್ವದಿಸಪ್ಪ. ನಿನ್ನ ರಕ್ತ ಕೋಟೆ ಒಳಪಲ್ಲಿ ನಮ್ಮನ್ನು ಕಾಪಾಡಪ್ಪ ದೇವರೇ. ನಿನ್ನ ರಕ್ತದಲ್ಲಿ ಮುದ್ರೆ ಇಟ್ಟು ಬೇಲಿಗಟ್ಟಪ್ಪ. ಶತ್ರು ನೋಡೋದಕ್ಕೆ ನೀ ಬಿಡಬೇಡಪ್ಪ. ಏಲಿಯಾವಿನ ದೇವರೇ ನಿನಗೆ ಸ್ತೋತ್ರಪ್ಪ. ಆ ಏಲಿಯಾವಿನ ಆತ್ಮನ 2 ಪಾಲೆ ಏಲಿಸ ಮೇಲೆ ಕಲಿಸಿದ ದೇವರೇ, ನಮ್ಮ ಮೇಲೆ ನಿನ್ನ ಆತ್ಮನ 2 ಪಾಲೆ ಪ್ರತಿಯೊಬ್ಬರ ಮೇಲೆ ಕಲಿಸಬೇಕಪ್ಪ. ಯೇಸುವೆ, ನೀ ಯಾರನ್ನು ನಾವು ತಿಳ್ಕೋಬೇಕಪ್ಪ. ನೀ ಜೀವಿಸುವ ದೇವರಪ್ಪ, ನೀ ಶಕ್ತಿಯುಳ್ಳ ದೇವರಪ್ಪ, ನೀ ಕೃಪೆಯುಳ್ಳ ದೇವರಪ್ಪ, ನೀ ಮಹಿಮೆಯುಳ್ಳ ದೇವರಪ್ಪ. ಅದು ನಾವು ಅನುಭವಿಸಬೇಕಪ್ಪ ದೇವರೇ. ನಾವು ನಿಮಿಷಕ್ಕೆ ನಿಮಿಷ ಅನುಭವಿಸಿ ಜೀವಿಸುವ ಮಕ್ಕಳಾಕಿ ಉಪಯೋಗಿಸಪ್ಪ. ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆದಲ್ಲಿ ಯಾರಿಲ್ಲಿ ಬಂದಿದ್ದವರೆಲ್ಲ ಕರ್ತವೇ ಬಿಡುಗಡೆ ಹೊಂದಿ ಮನೆಗೆ ಹೋಗೋದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಸುಮ್ಮನೆ ಬಂದು ಸುಮ್ಮನೆ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನೀ ಜೀವಸ್ವರೂಪನಾದ ದೇವರಾಣಪ್ಪ. ನಿನ್ನೆಲ್ಲ ಸಾಧ್ಯವಾಯ್ದು ಒಂದೂ ಇಲ್ಲಪ್ಪ ಅಪ್ಪ. ನೀ ಕೈ ಬಿಡಬೇಡಪ್ಪ, ಅಲ್ಪುದ ಮಾಡಪ್ಪ ದೇವರೇ. ಯೇಸುವೆ ಅಪ್ಪ, ಕ್ಯಾನ್ಸರ್ ರೋಗತ್ತಾಲೆ, ಪರಾಲಿಸಿಸ್ ರೋಗತ್ತಾಲೆ, ಟ್ಯೂಮರ್ ರೋಗತ್ತಾಲೆ ಎಷ್ಟೋ ಜನ ಕಷ್ಟಪಡ್ತಾ ಇದೆಪ್ಪ. BP ಜಾಸ್ತಿಯಾಗಿ ಕಡಿಮೆ ಆಗಿ ಅಪ್ಪ, ಶುಗರ್ ಜಾಸ್ತಿಯಾಗಿ ಶುಗರ್ ಕಡಿಮೆ ಆಗಿ ಏದೆಲ್ಲ ವಿಧದಲ್ಲಿ ಜನಗಳು ಕಷ್ಟಪಡ್ತಾ ಇದೆಪ್ಪ. ಗೋಲ್ಡ್ ಬ್ಲಾಡರ್ ಕಲ್ಲ, ಕಿಡ್ನಿಯಲ್ಲಿ ಕಲ್ಲ, അങ്ങനെ ഏതെല്ല രീതിയിൽ ಜನಗಳು കഷ്ടപ്പെടുത്താ ಇದೆಪ್ಪ. ആശുപത്രിಯಲ್ಲಿ ICUലും വാർഡിലും വെന്റിലേറ്ററിലും കഴിയുന്ന ജനങ്ങളെ നീ മുട്ടಪ್ಪ. ಸಂಪೂರ್ಣ ಬಿಡುಗಡೆ ಕೊಡಪ್ಪ ಯೇಸುವೆ. ಯೇಸು ಜೀವಿಸುವ ದೇವರನ್ನು ಗೊತ್ತಾಗಲಪ್ಪ. ನಮ್ಮ ಚಿತ್ರದುರ್ಗ ದೇಶವನ್ನೇ ನೀ ಮುಟ್ಟಪ್ಪ. ಕರ್ನಾಟಕ ಸ್ಟೇಟಿನೇ ನೀ ಮುಟ್ಟಪ್ಪ. ಇಂಡಿಯಾ ದೇಶವನ್ನೇ ನೀ ಮುಟ್ಟಪ್ಪ. ಎಲ್ಲ ಪಾಸ್ಟರ್ಮಾರೆ, ಎಲ್ಲ ಅಯ್ಯಗಾರಮಾರೆ, ಎಲ್ಲ ಕರ್ತಾವೆ ಅಪ್ಪ, ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಸುವಿಶೇಷ 5 ವನ್ಗರೆಯಲು ಹೋಗೋದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ.